ಹುಳ ಇಲ್ಲ, ಮುದುರು ಇಲ್ಲ, ಮತ್ತು ಚಿಗುರು ಬೇರು ದಿಂಡು ಎಲ್ಲ ಚೆನ್ನಾಗಿ ಬಂದಿದೆ ಮೇಡಮ್. ಆಲ್ರೆಡಿ ನರ್ಸರಿ ಬೆಳೆಸಿದ್ವಿ ಮೇಡಮ್. ಹುಳ ಬಾಧೆ, ಮುದುರು ಮತ್ತು ತ್ರಿಪ್ಸು ಯಾವುದೇ ರೀತಿ ಬರಲ್ಲ ಮೇಡಮ್. 7-8 ಎಕರೆ ಹೊಲ ಮಾಡ್ತೀವಿ ಮೇಡಮ್. ಹೊಲದಲ್ಲಿ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ಮೇಡಮ್. 15ರಿಂದ 25 ದಿವಸದೊಳಗೆ ಬಳಸ್ಬೋದು ಮೇಡಮ್. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸೌಗಂಧಿಕ. ಚಂದನವನ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ಕೃಷಿ ಮಾಡ್ತಿರೋ ನಮ್ಮ ರೈತ ಬಾಂಧವರಿಗೆ ಹೊಸ ಉಪಯೋಗ ಆಗುವಂಥ ವಿಷಯನ ತಗೊಂಡು ಬಂದಿದ್ದೀನಿ. ಚಿಲ್ಲಿ ಅಂದರೆ ಮೆಣಸಿನಕಾಯಿ ಬೆಳೀತಾ ಇರೋ ರೈತ ಬಾಂಧವರಿಗೆ ಇದು ತುಂಬಾ ಉಪಕಾರಿ ಆಗುವಂತಹ ಮಾಹಿತಿ. ಹಾಗಾಗಿ ಈ ವಿಷಯನ ನಾನು ನಿಮಗೆ ಕೇವಲ 2-3 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಯಾವುದ್ಯಾವುದೋ ಕೀಟನಾಶಕ ಬಳಸಿ ನಿಮ್ಮ ಹಣ ಹಾಗೂ ಸಮಯನ ವ್ಯರ್ಥ ಮಾಡ್ಕೋತಾ ಇದ್ದೀರಾ, ಹಾಗಾಗಬಾರ್ದು ಅಂತಲೇ ಇವತ್ತಿನ ಈ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಸ್ನೇಹಿತರೆ, ಪ್ರಾರಂಭಿಕದಲ್ಲೇ ಅಂದರೆ ಆರಂಭದ ಹಂತದಲ್ಲೇ ಯಾವುದೇ ಬೆಳೆಯ ಸಸ್ಯವಾದರೂ ಹೂಗಳನ್ನು ಅಥವಾ ಹಣ್ಣುಗಳನ್ನು ಮುಂದೆ ಹೊಂದಲು ಚೇತನ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು ಅಲ್ವಾ? ಇಲ್ಲ ಅಂದರೆ ಉತ್ಕೃಷ್ಟವಾದ ಹೂಗಳನ್ನು ಹಾಗೂ ಹಣ್ಣುಗಳನ್ನು ಬಿಡಲು ಹೇಗೆ ಸಾಧ್ಯ? ಆದರೆ ಪ್ರಾರಂಭಿಕ ಹಂತದಲ್ಲೇ ಕೀಟಗಳ ಬಾಧೆಯಿಂದ, ಕೀಟಗಳ ದಾಳಿಯಿಂದ ಬೆಳೆ ತನ್ನ ಹೊಳಪು ಹಾಗೂ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ. ಆಗ ನಾವು ಊಹಿಸಿದಷ್ಟು ಬೆಳೆ ನಮ್ಮ ಕೈಗೆ ಸಿಗಲ್ಲ. ಹಾಗಾಗಿ ಸ್ನೇಹಿತರೆ, ನಾನು ನಿಮಗೆ ಹೇಳೋಕೆ ಹೊರಟಿರೋದು ಒಂದೇ ಒಂದು ವಿಷಯ. ನೀವು ಕೀಟಮುಕ್ತವಾದ ಆರೋಗ್ಯಕರ ಬೆಳೆಗಳನ್ನು ಬೆಳಿಬೇಕಾ? ಹಾಗಾದರೆ ನರ್ಸರಿಗಳಲ್ಲಿ ಗೋದ್ರೇಜ್ ಆಗ್ರೋವೆಟ್ ಅವರ ಗ್ರೇಷಿಯಾ ಬಳಸಿ. ಯಾಕಂದರೆ ಇದು ಅತ್ಯಂತ ಪರಿಣಾಮಕಾರಿ ಕೀಟನಾಶಕ. ಹಾಗಂತ ಇದನ್ನು ನಾನು ಹೇಳ್ತಾ ಇಲ್ಲ, ಇದನ್ನು ಬಳಸಿ ಇದ್ರ ಪ್ರತಿಫಲ ಪಡ್ಕೊಂಡಿರೋ ಸಾಕಷ್ಟು ಜನ ರೈತರು ಇದನ್ನು ಹೇಳ್ತಾ ಇದ್ದಾರೆ. ಗ್ರೇಷಿಯಾ ಕೀಟನಾಶಕ ಸಿಂಪಡಣೆಗೆ ಒಳಪಟ್ಟಿರುವ ಈ ಸಸಿಗಳು ನಾಟಿ ಮಾಡಿದ ಮೇಲೆ ತುಂಬಾ ಚೆನ್ನಾಗಿ ಬೆಳವಣಿಗೆಯನ್ನು ಕಾಣುತ್ತವೆ. ಬನ್ನಿ ವೀಕ್ಷಕರೇ, ಇಲ್ಲಿ ನಾವು ನೋಡ್ತಾ ಇರೋದು ಗ್ರೇಷಿಯಾನ ಬಳಸದೇ ಇರುವಂತಹ ಮೆಣಸಿನಕಾಯಿ ಸಸಿಗಳನ್ನು. ಇದರಲ್ಲಿ ನಾವು ಕಾಣ್ಬೋದು ಕೀಟ ಬಾಧೆಗೆ ಒಳಗಾಗಿರುವಂತಹ ಗಿಡಗಳನ್ನು. ಅದೇ ಈ ಕಡೆ ನೋಡಿ, ಗ್ರೇಷಿಯಾನ ಬಳಸಿರುವಂಥ ಮೆಣಸಿನಕಾಯಿ ಸಸಿಗಳು. ಇದರಲ್ಲಿ ಯಾವುದೇ ರೀತಿಯ ಕೀಟ ಬಾಧೆಗೆ ಒಳಗಾಗಿರುವಂಥ ಒಂದೇ ಒಂದು ಸಸಿ ಕೂಡ ಕಾಣಿಸ್ತಾ ಇಲ್ಲ. ಹಾಗಾದರೆ ಈ ಕೀಟನಾಶಕನ ಯಾವಾಗ ಸಿಂಪಡಣೆ ಮಾಡಬೇಕು ಅಂತೀರಾ? ನಾಟಿ ಮಾಡಿದ 15ರಿಂದ 25 ದಿನಗಳಲ್ಲಿ ಗ್ರೇಷಿಯಾನ ಸ್ಪ್ರೇ ಮಾಡೋದ್ರಿಂದ ಒಳ್ಳೆ ರಿಸಲ್ಟು ಸಿಗುತ್ತೆ. ಹೇಗೆ ಅಂತೀರಾ? ಬೆಳೆಗಳ ಆರಂಭಿಕ ಹಂತದಲ್ಲೇ ಕೀಟಗಳ ದಾಳಿ ಪ್ರಾರಂಭ ಆಗುತ್ತೆ. ಅಂದರೆ ಪ್ರಾರಂಭಿಕ ಹಂತದಲ್ಲೇ ಕ್ರಿಮಿ ಕೀಟಗಳ ಮೊದಲನೇ ಹಾಗೂ 2ನೇ ಹಂತದ ಬೆಳವಣಿಗೆ ನಡೆಯುತ್ತಿರುತ್ತದೆ. ತುಂಬ ಕನ್ಫ್ಯೂಸ್ ಆಗಬೇಡಿ. ಈಗ ನಾವು ನಾಟಿ ಮಾಡಿದ ಮೇಲೆ ಕೀಟಗಳು ಹಂತ ಹಂತವಾಗಿ ಬೆಳೀತಿರುತ್ತೆ. ಆದರೆ ನಾವು ಯಾವಾಗ ಕೀಟನಾಶಕ ಸ್ಪ್ರೇ ಮಾಡ್ತೀವಿ? ನಮಗೆ ಕೀಟಗಳು ಕಾಣಿಸ್ಕೊಂಡಾಗ, ಅಂದರೆ ಸರಿಸುಮಾರು ಹೂ ಬಿಡೋದಕ್ಕೂ ಮೊದಲೇ. ಆದರೆ ಕೀಟಗಳ ಬೆಳವಣಿಗೆ ಆಗಾಗಲೇ ಆಗಿರುತ್ತೆ. ಹಾಗಾಗಿ ನಾವಿಲ್ಲಿ ಬುದ್ಧಿವಂತಿಕೆ ಉಪಯೋಗಿಸೋದ್ರ ಮೂಲಕ ಗ್ರಾಸಿಯಾವನ್ನು ಪ್ರಾರಂಭಿಕ ಹಂತದಲ್ಲೇ ಸಿಂಪಡಿಸಿದ್ರೆ ಕೀಟ ಬೆಳವಣಿಗೆ ನಾಶ ಆಗಿ ಉತ್ತಮ ಬೆಳೆ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಏನಂತೀರಾ ಸ್ನೇಹಿತರೆ? ಪ್ರಾರಂಭದಲ್ಲೇ 2 ಬಾರಿ ಗ್ರೇಸಿಯಾವನ್ನು ಸ್ಪ್ರೇ ಮಾಡೋದ್ರಿಂದ ಆರೋಗ್ಯಕರ ಬೆಳೆ ಜೊತೆಗೆ ಕೀಟಗಳ ಮೇಲೆ ದೀರ್ಘಕಾಲ ನಿಯಂತ್ರಣವನ್ನು ಸಾಧಿಸಬಹುದು. ಗ್ರಾಸಿಯಾ ಟ್ರಿಪ್ಸ್ ಮತ್ತು ಎಲೆಕಾಯಿ ಕೊರಕ ಕೀಟಗಳ ವ್ಯಾಪಕ ಶ್ರೇಣಿಯ ಮೇಲೆ ಅತ್ಯುತ್ತಮ ಪರಿಣಾಮಕಾರಿತ್ವವನ್ನು ಹೊಂದಿದೆ. ಸ್ಪ್ರೇ ಮಾಡಿದ 12 ಗಂಟೆಗಳಲ್ಲೇ ಇದು ಕೀಟಗಳ ಸಾವಿಗೆ ಕಾರಣವಾಗುತ್ತದೆ. ಹಾಗೆ ಮಾರುಕಟ್ಟೆಯಲ್ಲಿರುವ ಬೇರೆ ಕೀಟನಾಶಕಗಳಿಂದ ಇದು ಹೆಚ್ಚು ಪರಿಣಾಮಕಾರಿಯಾಗಿದೆ. ಎಕರೆಗೆ ಎಷ್ಟು ಸಿಂಪಡಣೆ ಮಾಡಬೇಕು ಅಂತೀರಾ? ಎಕರೆಗೆ 160 ml ಗ್ರೇಷಿಯಾವನ್ನು ಸಿಂಪಡಣೆ ಮಾಡಿದರೆ ಸಾಕು. ಗ್ರೇಷಿಯಾ ಕೀಟಗಳ ಮೇಲೆ ದೀರ್ಘಕಾಲದವರೆಗೆ ನಿಯಂತ್ರಣವನ್ನು ಸಾಧಿಸುತ್ತದೆ, ಅಂದರೆ 15ರಿಂದ 20 ದಿನಗಳವರೆಗೆ. ಹಾಗೆ ಇದನ್ನ ಸಿಂಪಡಣೆ ಮಾಡಿದ ಮೇಲೆ ಮಳೆ ಬಂದರೂ ಕೂಡ ಇದು ವ್ಯರ್ಥ ಆಗೋದಿಲ್ಲ. ಇದು ಅಷ್ಟೇ ಪರಿಪೂರ್ಣವಾಗಿ ಕೆಲಸ ಮಾಡುತ್ತೆ. ಬನ್ನಿ ವೀಕ್ಷಕರೇ, ಇವತ್ತು ಗ್ರೇಷಿಯಾನ ಬಳಸಿ ಅದರ ಪ್ರತಿಫಲವನ್ನು ಪಡ್ಕೊಂಡಿರುವಂಥ ರೈತರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಮೇಡಮ್, ನಮ್ಮ ಹೆಸರು ಗಂಟಿ ನಾಗಭೂಷಣ ಅಂತೇಳಿ. ನಮ್ಮದು ದಮ್ಮೂರು ಗ್ರಾಮ, ಕುರುಗೋಡು ತಾಲೂಕು, ಬಳ್ಳಾರಿ ಜಿಲ್ಲಾ. ನಮ್ಮದು ಬನಶಂಕರಿ ವೆಜಿಟೇಬಲ್ ನರ್ಸ್ ಅಂತ. ನಾವು ಗ್ರೇಷಿಯಾ ಇವಾಗ 4 ವರ್ಷ ಆಯ್ತು ನಾವು ಇದು ನರ್ಸರಿ ಹಾಕ್ಬಿಟ್ಟು. ಇವಾಗ ಅವಲೇ 2-3 ವರ್ಷದಿಂದ ಬಳಸಿದ್ವಿ ಮೇಡಮ್. ಹುಳ ಇಲ್ಲ, ಮುದುರು ಇಲ್ಲ, ಮತ್ತು ಚಿಗುರು ಬೇರು ದಿಂಡು ಎಲ್ಲ ಚೆನ್ನಾಗಿ ಬಂದಿದೆ ಮೇಡಮ್. ಗ್ರೇಷಿಯಾ ಬಗ್ಗೆ ನಮ್ಮ ರೈತರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಮೇಡಮ್, ನಾವು ಈ ಆಲ್ರೆಡಿ ನರ್ಸರಿ ಬೆಳೆಸಿದ್ವಿ ಮೇಡಮ್. ನರ್ಸರಿ ಬೆಳೆಸೋದ್ರಿಂದ ಹೊಲ್ದಾಗ ಹೋಗಿ ಹಚ್ಚಿದ್ರು ಕೂಡ ಹುಳ ಬಾಧೆ, ಮುದುರು ಮತ್ತು ತ್ರಿಪ್ಸು ಯಾವುದೇ ರೀತಿ ಬರಲ್ಲ ಮೇಡಮ್. ನಾವು ಕೂಡ ನರ್ಸರಿ ಅಂದಲ್ಲ ಮೇಡಮ್, ಆಲ್ಮೋಸ್ಟ್ಲಿ ನಾವು 7-8 ಎಕರೆ ಹೊಲ ಮಾಡ್ತೀವಿ ಮೇಡಮ್. ನಾವು ಕೂಡ ಇವಾಗ ಒಂದು 3-4 ವರ್ಷ ಆಯ್ತು ಮೇಡಮ್ ಗ್ರೇಷಿಯಾ ಬಳಸೋಕೆ. ಹೊಲದಲ್ಲಿ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ಮೇಡಮ್. ರೈತರು ಕೂಡ ಇದ್ರ ಲಾಭ ಪಡ್ಕೋಬೋದು, ಚೆನ್ನಾಗಿ ಉಪಯೋಗ ಆಗುತ್ತೆ ಮೇಡಮ್. ಹಾಗಾದರೆ ಸರ್, ಈಗ ಗ್ರೇಷಿಯಾನ ಯಾವಾಗ ಬಳಸಬೇಕು ಅಥವಾ ಯಾವಾಗ ಸಿಂಪಡಣೆ ಮಾಡಬೇಕು ಮೇಡಮ್? ಇಲ್ಲಿ ನರ್ಸರಿಯಾಗ ಒಂದು ಸಾರಿ ಬೆಳೆಸಿದ ಮಕ್ಕ, ಅಲ್ಲಿ ಇದು ಹೊಲದಲ್ಲಿ ತೊಗೊಂಡೋಗಿ ರೈತರು ಹಚ್ಚಿದ ಮಕ್ಕ ಒಂದು 15ರಿಂದ 25 ದಿವಸದೊಳಗೆ ಬಳಸ್ಬೋದು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿ ಗ್ರೇಷಿಯಾ ಬಳಸೋದ್ರಿಂದ ನೀವು ಕೂಡ ಕೀಟ ಮುಕ್ತ
ಮೆಣಸಿನಕಾಯಿ ಬೆಳೆಗಳನ್ನು ನಿಮ್ದಾಗಿಸ್ಕೊಳ್ಬೋದು. ಧನ್ಯವಾದಗಳು ಸರ್. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಗ್ರೇಷಿಯಾ ಯೂಸ್ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂತ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಇದನ್ನ ಬೇರೆ ರೈತರೊಂದಿಗೆ ಹಂಚ್ಕೊಳ್ಳಿ, ಅವರಿಗೂ ಇದರಿಂದ ಉಪಯೋಗ ಆಗಲಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಆರೋಗ್ಯಕರವಾದ ಆರಂಭ ಗ್ರೇಷಿಯಾದೊಂದಿಗೆ.